ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿನಾಯಕ್ ಅಂತ. ನಾವಿವತ್ತಿದ್ದೀವಿ ದೇವಸ್ಥಾನದ ನಾಗರಾಜ ನಾಗದೇವತೆಯವರ ದೇವಸ್ಥಾನದಲ್ಲಿ. ಈ ದೇವಸ್ಥಾನದ ವಿಶೇಷತೆಗಳನ್ನು ಈ ಗುರುಗಳು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ಗುರುಗಳೇ, ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನಯ್ಯ ವೀರಯುರಕ್ತ ಮಾಟ್ ಹೊನ್ನತ್ತಿ. ನೀವು ಪ್ರಾಪರ್ ಇದೇ ಊರ? ಇದವರ ಹೊನ್ನತ್ತಿ. ಇದರ ವಿಶೇಷತೆಗಳನ್ನು ಸ್ವಲ್ಪ ಜನರಿಗೆ ನಿಮ್ಮ ಕಡೆ ಅಂತ ಹೇಳಿ. ಇದು 2012ರಾಗ 8ನೇ ತಿಂಗಳು ಆಗಿದ್ದು ಉದ್ಭವ ಮೂರ್ತಿ. ಇದು ನಾಗರಾಜ ಮತ್ತು ನಾಗದೇವತೆ ಇರಿಸಿ ಆ ಕಡೆ ಪಕ್ಕದ ಹೊಲದಲ್ಲಿ ಆಗಿದ್ದ ಘಟನೆ. ಇದು ಘಟನೆ ಅಂದ್ರೆ ಹೆಂಗಾತಂದೆ, ಅಲ್ಲಿ ಅವರು ಕೆಲಸ ಮಾಡೋ ಹೊತ್ನಾಗ ಜಾರಿ ಹಬ್ಬಕ್ಕೆ ಈ ಘಟನೆ ಆಯ್ತು. ಹಾಲು ಒಯ್ಯೋದು ಪಂಚಮಿ ದಿವಸ, ಹಾಲು ಒಯ್ಯೋ ದಿವಸನೂ ಆಯಿತು. ಅಲ್ಲಿ ಕೆಲಸ ಮಾಡುವಾಗ 2 ಬುಡ್ಚಿ ಎಬ್ಬಿಂದಾಗ 3ನೇ ಬುಡ್ಚಿಗೆ ಹಾಕಿ ಎಬ್ಬಿದ್ನಲ್ಲ, ಅಲ್ಲಿ ಬಕೆಟ್ನಾಗ ಬಂತದ ಹಾವು ಎಲ್ಲ. ಅದು ರಕ್ತ ಮುಳುಗೆದ್ದಿತ್ತು ಹಾವು. ಅದು ಅವ ಮತ್ತೆ ಏನು ಮಾಡಿದ, ಮಾಲಕರಿಗೆ ಫೋನ್ ಹಚ್ಚಿ ಕೇಳಿದ, ಅಣ್ಣ ಮತ್ತು ಹಾವು ಅರ್ಧ ಆಗಿದೆ, ಏನು ಮಾಡ್ಬೇಕಂತ ಮಾಲಕರಿಗೆ. ಅವರು ಹೇಳಿದ್ರು, ಇಲ್ಲ ಅದು ಮುಗಿಸ್ಬಿಡು, ನೀನು ಬಿಡೋದಲ್ಲ ಅಂತ ಹೇಳಿದಾಗ ಅವರು ಮತ್ತೆ ಅವ ಏನು ಮಾಡಿದ ಅಂದರೆ, ಹಾವು ತಡವಿದ ಅದನ್ನು. ಅವನಿಗೆ ಬೋರ್ ಗರಿಯದ ಅವನ ಹಾವು ಅದು ಹೊಡ್ಯಾಕ. ನಾಗರಾವು ದೊಡ್ಡ ಸರ್ಪ ಅದ, 7 ಅಡಿ ಸರ್ಪ ಅದ. ಅವಾಗ ಮತ್ತೆ ಅಂದ್ರೆ ತಡವೇತಿಗೆ 7 ಅಡಿ ಬಿಚ್ಚಿ ಹೊಡ್ಯಾಕೆ ಹೋಗೈತೆ ಅವನಿಗೆ. 7 ಅಡಿನೇ ತೆಗೆದತ್ತ. 7 ಅಡಿ ತೆಗೆದು ಗ್ಲಾಸಿ ಮಠ ಹಿಂಗೆ ಹೊಡ್ಯಾಕೆ ಹೋಗೈತೆ. ಹೊಡೆ ಹೊತ್ನ್ಯಾಗ ಅದು ನೆಲಕ್ಕೆ ರಪ್ಪ ಅಂತ ನೆಲಕ್ಕೆ ಹೊಡೆದಾಗ ಅವ ಬಕೆಟಲ್ಲಿ ಹತ್ತಿಕ್ಬಿಟ್ಟಾನ ಅದನ್ನು. ಆ ಹೆಡಿ ಹಂಗೆ ಮುಡಿದ್ವು 7 ಅಡಿನ ಅಲ್ಲಿ ಮಣ್ಣಾಗ ಸಾಯ ಸಂಕಟಕ್ಕೆ 7 ಅಡಿ ಹಂಗೆ ಮುಡಿದ್ವು ಅವು ಮಣ್ಣಲ್ಲಿ. ನಾವು ಹೋಗಿ ನೋಡಿದ್ದೇವೆ ಅವನ್ನ. 1 ತಿಂಗಳಾದ್ರೂ ಹೋಗಿದ್ದಲ್ಲ ಅದು. ಅದು ಹೊಡೆದದ್ದು ಹೆಜ್ಜೆ 1 ವಾರದಾಗ ನೋಡಿದ್ವಲ್ಲ, ಹೆಜ್ಜೆ ಹಂಗಾಗ್ತದ. ಅವಾಗ ಏನು ಮಾಡ್ಯಾನಂತೆ, ಆ ಹಾವು ಸಾಯತ್ತಿಗೆ ಅವನ ಕಣ್ಣು ಮಂಜಾಗತ್ತಿದ್ವು. ಸಾಯತ್ತಿಗೆ ಮಂಜಾಗತ್ತಿಗೆ ಏನು ಮಾಡ್ಯಾನಂತೆ, ಅವ ಎಲ್ಲ ಸೀರೆ ದುಂಡು ಮಾಡಿ ಆ ಸೀರೆಗಿಟ್ಟು ಕಡ್ಡಿ ಕೆರೆದು ಅದನ್ನು ಬೆಂಕಿ ಹಚ್ಚಿ ರೋಡಿಗೆ ಬಂದು ನಿಂತ್ಕೊಂಡು ಕೈ ಹೊಡೆದಾನ ಬೈಕಿಗೆ. ಗಾಡಿ ಎಲ್ಲ ಅಲ್ಲೇ ಅಲ್ಲೇ ಬಿಟ್ಟ. ಯಾಕಂದ್ರೆ ನನ್ನ ಕಣ್ಣು ಮಂಜಾಗತ್ತವಂದು. ಒಬ್ಬ ಬೈಕ್ನಾಗ ಹೊತ್ತಿಸ್ಕೊಂಡವನು ಹೊನ್ನತ್ತಿಗೆ ಹೋಗಿ ಅಲ್ಲಿ ಚಾದ ಅಂಗಡಿ ಕೈ ಬಿಟ್ಟಾನ. ಅವನ್ನ ಚಾದ ಅಂಗಡಿ ಚಾ ಕೊಡಂತ ಕೇಳ್ಯಾನ. ಅವನ್ನ ಚಾ ಕೊಟ್ಟಿದ್ದಾಗ ಅವ್ನಿಗೆ ಕುಡಿಯೋಕ್ಕಾಗಿಲ್ಲ, ಕಣ್ಣ ಹೋಗ್ಬಿಟ್ಟ ವಾಲೆ. ಅವ ಅಳಕತ್ತಾನ. ಯಾಕಂತ ನಮ್ಮ ಊರಾಗ ಕೇಳಿದ, ಕಾಣಲೇ ಇಲ್ಲ ಅವ. ಅಳಕತ್ತಾನ. ಯಾಕಣ್ಣ ಏನಾಗೈತೆ ಅಂತ ಕೇಳಿದಾಗ, ಇಲ್ಲ ನಂದು ಅಲ್ಲಿ ಹಾವು ಹೊಡೆದಿದ್ದೆ, ನನಗೆ ಹಿಂಗಾಯ್ತು ಅಂತ ಹೇಳ್ಯಾನ. ಅವ ಕಣ್ಣ ಹೋಗ್ಬಿಟ್ಟ ನಾನು ಅಂತಂದು. ಅವರು ಊರನವರು ಮಾಲಕರು ಫೋನ್ ಹಚ್ಚಿ ಕರೆ ಕಳಿಸ್ಕೊಂಡು ರಾಣೇಂದ್ರ ದವಾಖಾನೆಗೆ ಹೋದಲ್ಲಿ ಯಾರು ಹಿಡಿದಿಲ್ಲ ಅವನು, ನಮ್ಮ ಕೇಸಲ್ಲ ಅಂತಂದು. ಅವ್ನಿಗೆ ಗೊತ್ತಾಗಿಲ್ಲ ಪಾಪ. ಈಗ ಕೆಲಸ ಮಾಡೋ ಹೊತ್ತಾಗ ಹೆಂಗೆ ಗೊತ್ತಾಕತಿ ನಾವು ಹಾವು ಐತಿ ಇಲ್ಲ ಅನ್ನೋದು ಗೊತ್ತಾಗೋದಲ್ಲ. ಈ ದೇವತೆ ಹೆಂಗೆ ಉದ್ಭವ ಆಗ್ಬೇಕು ಆ ಥರ ಪವಾಡ ಆಗೈತಿ. ಅದ ನಾಗ ದೇವತೆ ಅದ ಪವಾಡ ಅದ. ಆಕೆ ಹೊರಗೆ ಬೆಳಗಕ್ಕೆ ಏನು ಕಾರಣ? ಅದ ಕಾರಣ, ಹೌದಲ್ಲ? ಹಿಂಗಾಗಿ ಅದು ಪವಾಡ ಆಗಿದೆ. ಇಲ್ಲಾಂದ್ರೆ ಇದು ಪವಾಡ ಆಗಲಿಲ್ಲ ಗೊತ್ತಾಗೋದಿಲ್ಲ ಯಾರಿಗೆ ಇಲ್ಲಿ ನಾಗ ದೇವತೆ ಐತಿ ಅನ್ನೋದು. ಅವ್ರು ಯಾರು ಹಿಡಿದಿಲ್ಲ. ನೀವು ತಗೊಂಡು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಪಂಚಾಂಗ ತೆಗಿಸಿ ಕೇಳಿಸ್ಯಾರ. ಅವ್ರು ಕೇಳಿಸಿದಾಗ ಅವರು ಹೇಳಿದಾರೆ, ಹಳ್ಳ ದಂಡಿಗೆ ಒಂದು ದೇವ್ರ ಐತಿ ಹುಡುಕ್ರಿ ಅಂದಿಂದಾಗ ಮರುದಿವ್ಸನ ಬಂದು ಅಲ್ಲೇ ಗುಡಿ ಅವು ಎಲ್ಲ ಅದಾವ, ಎಲ್ಲ ಬಿದ್ದು ಸಾಪಾಗ್ಯಾವ ಗುಡಿ. ನಾ ಈ ಉದ್ಭವ ಆದಾಗ ಇನ್ನೂ ದ್ವಾರ ಬಾಕ್ಲ ಹೋಗಿದ್ವು, ಗರುಡ ಪರಡ ಎಲ್ಲ ಇದ್ವು. ಅವು ಮೊನ್ನೆ ನೋಡಿದಾಗ ಎಲ್ಲ 1 ವರ್ಷದಾಗ ಎಲ್ಲ ಮಳೆ ಹಿಡಿದು ಎಲ್ಲ ಬಿದ್ದು ಹೋಗಿದ್ದಾವೆ, ಎಲ್ಲ ಮುಚ್ಕೊಂಡು ಹೋಗಿದ್ದಾವೆ. ಅಲ್ಲಿಂದ ಹುಡುಕ್ಯಂತ ಬಂದು ಈ ರಸ್ತೆದಾಗ ಬಂದು ನಿಂತ್ಕೊಂಡು, ಈ ರಸ್ತೆದಾಗ ನಿಂತ್ಕೊಂಡು ತೋರ್ಸ್ಯಾನ ಈ ಕಡೆ ಈ ದಿಕ್ಕಿಗೆ. ಇಲ್ಲಿ ಈ ಗಿಡ ನೋಡಿ ಹಾಕಿ ನಾಗದೇವತೆ ತೋರಿಸಿದ್ದಾಳ. ಈ ಗಿಡ ತಕ್ಕೆಬ್ರಿಂದಾಗ 4 ಮಂದಿ ಬಂದು ಇಲ್ಲಿ ಆಗಿದ್ದಾರೆಲ್ಲ. ಇಲ್ಲೇ ಬಂದು ಒಂದಿಟ್ಟು ತೆಗೆದ್ಲಿಗೆ ಇದು ಕಾಣತ್ ದೇವ್ರು. ತೆಗೆದಿಂದಾಗ ಇಂಬ ಮಾಡ್ಯಾರಲ್ಲ, ಬಯಲು ಮಾಡ್ಯಾರ. ಅವಾಗ ಅವ ಬಂದು ಎಲ್ಲ ಸ್ವಚ್ಛ ಮಾಡಿ ಹಾವೇನೋ ಅರ್ಧ ಆಗಿದೆಯಲ್ಲ, ಸುಟ್ಟಿದೆಯಲ್ಲ ಅದನ್ನು ತಗೊಂಬಂದು ಈ ದೇವ್ರು ಸಿಕ್ಕಿಂದಾಗ ಇಲ್ಲಿ ಸಂಸ್ಕಾರ ಮಾಡಿ ಬೂದಿ ಹೋಗಿ ಹೊಳೆ ಚಲಿ ಬಂದರು. 6 ದಿವಸ ಇಲ್ಲೇ ಅದ್ದವ ಅಭಿಷೇಕ ಮಾಡಿಸಂತ ಅಂದ್ರೆ ಅವ್ರು ಹೇಳಿದ್ರು, ಯಾರು ಮುಟ್ಟಿಸ್ಕೊಡ್ಬೇಡ್ರಿ ಅಂತಂದು. 6 ದಿವಸ ಮುಟ್ಚಟ್ಟ ಆದ್ರೆ ಕಣ್ಣು ಹೋಗೋದ್ವು. ಅವನು ಯಾರು ಮುಟ್ಟಿಸಿಲ್ಲ, ಕಣ್ಣ ಬಂದಲ್ಲ ಅವನಿಗೆ. 6 ದಿವಸಕ್ಕೆ 6ನೇ ದಿವಸಕ್ಕೆ ಅನ್ನ ಪ್ರಸಾದ ಮಾಡಿಸಿ ಊರನ್ನವ್ರು ಎಲ್ಲರೂ ಬಂದು 5-15 ಕಣ್ಣು ಬರ್ತಾವಂತ ಹೇಳಿದ್ರು ಅವರು ಗುರುಗಳು. ಸುಬ್ರಹ್ಮಣ್ಯಾಗ ಆ ಥರ ಬಂದ್ವು 5-15ಕ್ಕೆ ಬಂದು ಕಣ್ಣು. ಅದೇ ಸಮಯಕ್ಕೆ ಬಂದ. ಅವ್ರು ಹೆಂಗೆ ಹೇಳಿದಾರೆ ಹಂಗೆ ಬಂದದು.
ಇದು ಈ ದೇವಸ್ಥಾನ ಕಟ್ಟಬೇಕಂತ ಅವರೇ ಹೇಳ್ತಾರೆ ಗುರುಜಿಯವರು. ಅಂದ್ರೆ ನಾವು ಇದನ್ನ 2 ಆಳಿ ಮಟ್ಟ ತೆಗ್ದಿದ್ರ ಇದನ್ನ ಇದು ಈ ಮೂರ್ತಿ ನೆಟ್ ಮಾಡ್ಕೊಂಡ್ರ ದೊಡ್ಡ ಸರ್ಪ ಬರಕತ್ತಿದ್ವು, ಮುಟ್ಟಿಸ್ಕೊಳ್ಳಿಲ್ಲ. ಈ ನೆಟ್ ಮಾಡಿ ಇಡ್ಬೇಕಂತಂದ ನೆಟ್ಗಾಗಿದ್ದಂದ್ರೆ ಆ ಕಡೆ ಶಿಫ್ಟ್ ಆಕತ್ತದ, ಆ ಗುಡಿ ಕಡೆ ಆ ಕಡೆ ಶಿಫ್ಟ್ ಆಕತ್ತ. ಇದು ಆದಾಗನ ಮರ್ದಿಸನ ಆಗಿದ್ದ ಘಟನೆ ಅದು. ಇಲ್ಲಿ ದೊಡ್ಡ ಸಪ್ ಬರತಿ, ಇಲ್ಲಿಗೆ ಮುಚ್ಚಿ ಸವ ಮಾಡ್ಯಾರದನ್ನ, ಮುಟ್ಟಿಸ್ಕೊಳ್ಳಿಲ್ಲ ಅದನ್ನ. ಇದೇ ಜಾಗದಾಗನ ಇನ್ನೊಂದು 2 ಆಳು ತೆಗ್ದಿದ್ರ ಬರ್ದತ್ತೇನ, ಮುಟ್ಟಿಸ್ಕೊಳ್ಳಿಲ್ಲ. ಸರ್ಪ ಬರಕತ್ತಿದ್ವು 3 ಅಡಿ. ದೊಡ್ಡ ಸರ್ಪ ಬರತಿಗೆ ಬೇಡ ಬೇಡ್ತಿಗೆ ಅಂತಂದು ಮುಟ್ಟಿಸ್ಕೊಳ್ಳಿಲ್ಲ. ಇಲ್ಲಿಗೆ ಸಾಫ್ ಮಾಡಿ ಇವರು ನಮ್ಮ ಕಮಿಟಿಯವ್ರಿಗೆ ಕೇಳಿದ್ರು, ಆ ಕಡೆ ಗುಡಿ ಕಟ್ಟಬೇಕೋ ಬೇಡವಾ ಅಂತಂದು. ಒಬ್ಬರು ಆಚಾರ್ಯ ಬಂದ್ರು, ಬಡಿಗೆಪ್ಪ, ಈ ದಿಂಡಿ ತಗೊಂಡ ಕೈಯಲ್ಲಿ ಹಿಡ್ಕೊಂಡದ್ದು ಹಿಂಗವ. ಈ ನಮ್ಮ ಕಮಿಟಿ ಕೇಳಿದ್ದ, ಆ ತುಂಬಿ ಕೇಳಿದ್ರು, ಆ ಕಡೆ ಕಟ್ಟಬೇಕಂದ್ರೆ ಬಾರವ ಅಂತಂದು. ಆ ದೇವ್ರ ತಕ್ಕ ಇಟ್ಟದ್ದು ಹಿಂಗೆ ಕುತ್ಕೊಂಡು ಆಚಾರ್ಯ ಸೀದಾ ಬಂದು ಕೈಯಾಗ ಕುತ್ಕೊಂಡ್ತದ, ಕಟ್ಟಂತ ಅಪ್ಪನೆ ಕೊಟ್ಟಿನ ಆ ಕಡೆ ಕಟ್ಟ್ಯಾರ. ಇಂಥದ ಮೂರ್ತಿ ಮಾಡಿಸಿ ಆ ಕಡೆ ಶಿಫ್ಟ್ ಮಾಡಿದ್ದೇವೆ. ಏನಾದರೂ ಅಭಿಷೇಕ, ನಾಗದೋಷ, ಸರ್ಪದೋಷ, ಕಾಳಿಂಗ ಸರ್ಪದೋಷ, ಮಂಗಳ ದೋಷ, ಸಂತಾನ ಮಕ್ಕಳಾಗಿರೋದಿಲ್ಲ, ಭಾಳ ಮಂದಿ ಮಕ್ಕಳಿಗೆ ಆಗಿರೋದು, ಇಲ್ಲಿ ಭಾಳ ಮಂದಿಗೆ ಆಗಿದವು. ನಾಗದೋಷ ಸರ್ಪ ಮದುವೆ ಆಗಿರೋದಿಲ್ಲ, ಕೊಡ್ತಕ್ಕಂಥ ಹೆಣ್ಮಕ್ಳು ಅವ್ರ ಮ್ಯಾಗ ಹಾವ ಏನಾರ ಮುಡ್ಚಟ್ಟ ಆಗಿರ್ತವೆ, ಎಲ್ಲ ಪರಿಹಾರ ಇಲ್ಲೇ ಮಾಡ್ತಿರ್ತಾವೆ. ಹೌದಾ? ಹಿಂಗಾಗಿ ಎಲ್ಲ ಇಷ್ಟೆಲ್ಲ ಇವು ಬದಲಾವಣೆ ಆಗಿರ್ತವೆ. ಮದುವೆ ಹೋಗೋ ಕನ್ಯೆ ಫಿಕ್ಸ್ ಆಗಿರೋದಿಲ್ಲ ಅವ್ರಿಗೆ. ಅವ್ರಿಗೆ ಮನುಷ್ಯ ಬಂದ್ರೆ ಇವ್ರಿಗೆ ಬರೋದಿಲ್ಲ, ಇವ್ರಿಗೆ ಬಂದ್ರೆ ಅವ್ರಿಗೆ ಬರೋದಿಲ್ಲ. ಬರೀ ಇದೇ ಥರ ಆಗ್ತಾವೆ. ಇಲ್ಲಿ ಬಂದು ಅಭಿಷೇಕ ಮಾಡಿಸಿ ಎಲ್ಲ ಸರಳ ಆಗಿದಾವೆ. ಇದ ನಾಗದೇವತೆನ ಅಲ್ಲಿ ಹಿಡಿದು ಆ ಕಡೆ ಇರೋದು ಹೇಮಾವತಿ. ಹೇಮಾವತಿ ಪಟ್ಟಣ ಇತ್ತಂತ ಮೊದಲು. ಹೇಮಾವತಿ ಆಡ್ತದಂತ. ಚಿತ್ರಶೇಖರ್ ಸೋಮಶೇಖರ್ ಕೂಡ ಆಡ್ತಿದ್ರಂತೆ ಇಲ್ಲಿ ಮೊದ್ಲ. ಇಲ್ಲೆಲ್ಲ ಸಂತೆ ಆಗತ್ತಂತಲ್ಲ ಇಲ್ಲಿ ಅವಾಗ. ಅವು 2 ಗುಡಿ ಏನು 3 ಗುಡಿ ಏನು ಇದ್ವಲ್ಲ, ಸವಾಗಿದಾವಲ್ಲ ಅಲ್ಲಿ. ಅದಕ್ಕಿಂತ ಅತ್ತ ಮ್ಯಾಗಡೆ ಆಗಿದ್ದ ಗುಡಿ ಇರೋದು ಹಿಂಭಾಗ ಹತ್ತಾಗ ಮುಂದ್ಕೊಂತ ಆಗ್ತದ ಆಗಿದ್ದು. ಇಲ್ಲೇ ಘಟನೆ ಅದ. ಆ ಟಿಶಲ್ ಆ ಟಿಶಿ ಮುಂದೆ 3 ಕಂಬಲ್ಲ ಆಗಿದ್ದ ಘಟನೆ ಅಲ್ಲಿ ಆಗಿದ್ದದ. ಆ ಥರ ಇಲ್ಲಿ ನಾಗದೋಷ ಅಂತ ಬಂದರು. ಈಗ ಬೈಕ್ ಕಳ್ಕೊಂಡರು ಎಷ್ಟೋ ಮಂದಿ ಸಿಕ್ಕದವ. ಎಲ್ಲೆಲ್ಲ ಟೇಷನಾಗ ಬಿಟ್ಟು ಬಂದಿರ್ತಾರೆ, ಎಲ್ಲೆಲ್ಲ ಬಿಟ್ಟರು ತಂದಿರ್ತಾರೆ. ಇಲ್ಲಿ ಬೇಡಿಕೆಯಿಂದ ಹರಕೆ ಕಟ್ಟಿದಿಂದ ಭಾಳ ಮಂದಿಗೆ ಆಗಿದಾವೆ. ನಾಗದೋಷದ ಪರಿಹಾರ ಇಲ್ಲೇ. ಸುಬ್ರಹ್ಮಣ್ಯಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಸುಬ್ರಹ್ಮಣ್ಯ ಥರ ಈ ಥರ ದೇವ್ರಲ್ಲ. ಸುಬ್ರಹ್ಮಣ್ಯಾಗ ಈ ಥರ ಇಲ್ಲ ದೇವ್ರ. ಇದು ನಾಗರಾಜ ಮತ್ತು ನಾಗದೇವತಿ ಇಚ್ಚಕ್ಕೆ ಹೊರಡಿ ಅಚ್ಚಕ್ಕೆ 14 ಹೇಳಿದ. ಹೌದೌದು. ಅಲ್ಲಿ ಎಲ್ಲ ಹೋದ್ರೂ ಇಲ್ಲಿಗೆ ಬರ್ತಾರೆ ಸೀದಾ. ಅಲ್ಲಿ ಆಗ್ಲಿಲ್ಲ ಕಾಲಕ್ಕೆ ಫೈನಲಿ ಬರ್ತಾರೆ ಹೊನ್ನತ್ತಿಗೆ. ಲಾಸ್ಟ್ ಯಾವುದೇ ತರ ನಾಗ ಸರ್ಪ ದೋಷ ಇದ್ರೆ ಪರಿಹಾರ. ಘಾಟಿ ಕಾಳೆ ಇವೆಲ್ಲ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು? ಈ ಮೊನ್ನೆ ಓಪನಿಂಗ್ ಮಾಡಿದ್ದೀವಿ ಇದನ್ನು ದೀಪಾವಳಿಗೆ. ಹೌದೌದು. ಏನಾದ್ರೆ ಅಭಿಷೇಕ ಎಲ್ಲ ಇಲ್ಲೇ. ಅಂದ್ರೆ ಪೂಜೆ ಏನಾರ ಆಗುತ್ತಾ ಇಲ್ಲ ದೇವಸ್ಥಾನದಲ್ಲಿ? ಪೂಜೆ ಆಗ್ತಾವೆ ಇಲ್ಲಿ. ಅಭಿಷೇಕ ಎರಡಷ್ಟೇ ಒಂದು ಅಷ್ಟಲಿಷ್ಟ ನಕ್ಷತ್ರ ಇದ್ದಾಗ ಇಲ್ಲಿ ಮಾಡಿರ್ತೀವಿ. ಯಾಕಂದ್ರೆ ಭಾಳ ಬಂದು ಬರ್ತೈತಿ. ರಾತ್ರಿ 2 ಗಂಟೆಗೆ ಚಾಲು ಮಾಡೋದು 11 ಗಂಟೆಗೆ 10:30 ಮುಗಿತೇವೆ. ಹೌದೌದು. ಅಂದ್ರೆ ಒಬ್ಬೊಬ್ಬರ ಕಡೆಯಿಂದ ಮಾಡ್ಸೋದಲ್ಲ, ಒಂದು ಕುಟುಂಬದಿಂದ ಅಷ್ಟ ಮಾಡ್ಸೋದು ಒಬ್ಬೊಬ್ಬರ ಕಡೆಯಿಂದನ. ಅಂದ್ರೆ ಅದು ನಾಗದೋಷ ಪರಿಹಾರ ಆಕೈತಿ. ಎಲ್ಲ ಕೂಡಿಸಿ ಮಾಡಿಸಿದ್ರೆ ಹರಿಯೋದಲ್ಲ ಅದು ಲಗು ಬೇಗ. ಹೌದಾ? ಅವ್ರ ಕುಟುಂಬದರ ಅಂದ್ರೆ ಎಲ್ಲರಿಗೆ ಬಂತವ್ರು. ಅವರು ಒಂದು ಕುಟುಂಬದರ ಅಷ್ಟೇ ಒಳಗೆ ಕರಿತೇವೆ. ಹೌದೌದು. ಅವ್ರಿಂದ ಆಗತ್ಲೆ ನೆಕ್ಸ್ಟ್ ಮತ್ತೆ ಪಳೆಯದಂತ ಕರಿತೇವೆ ಎಲ್ಲರನ್ನ. ಹೌದೌದೌದು. ಎಲ್ಲರೂ ಕೂಡಿ ಹಾಕೋದಲ್ಲ ಅಲ್ಲಿ. ಈ ಸುಬ್ರಹ್ಮಣ್ಯಾಗ ಕೂಡಿ ಹಾಕಿ ಮಾಡೋದಲ್ಲ ಒಮ್ಮಡ್ಲಿ ಏಕಕಾಲಕ್ಕೆ. ಹೌದೌದೌದು. ರಾತ್ರಿ 2ಕ್ಕೆ ಚಾಲು ಮಾಡಿದ್ರೆ ಅಲ್ಲಿಗೆ ಬರ್ತೈತೆ. ಅದು 10-15 ಇದ್ರೆ ಮುಗಿತೈತಿ. ಅದೇನ 2-4 ಗಂಟೆಗೆ ಮುಗಿದ್ರೆ ಬರೀ 10-10:30 ಮುಗಿತೇವೆ. ಇದು ತಿಂಗಳಿಗೆ 3 ಸಲ ಹಾಕತ್ತೀವ ನಕ್ಷತ್ರ ಇದ್ದಾಗ. ಮಂಗಳವಾರ ಶುಕ್ರವಾರ ಕಾಯಿ ಮುರ್ತಾವ ಮಾಡ್ಸಾರ್ವ. ಮಂಗಳವಾರ ಶುಕ್ರವಾರ ಅವ್ರಿಗೆ ಅನುಕೂಲತೆ ಹೆಂಗೈತೆ ಹಂಗ. ನಾವು ನಕ್ಷತ್ರ ಹೇಳ್ತಾವ, ಅವ್ರಿಗೆ ಬರೋಕ್ಕಾಗೋದಿಲ್ಲ. ಹೌದಾ? ನಕ್ಷತ್ರ ಇದ್ದಾಗ ಮಾಡಿಸ್ರಿ ಅಂತ ಹೇಳ್ತೇವೆ. ಅವರು ಯಾಕೆ ಬೆಂಗಳೂರು ಇರ್ತಾರ, ಈ ಕಡೆ ಹೋಗ್ತಾರ, ಹುಬ್ಬಳ್ಳಿ ಪಬ್ಬಳ್ಳಿ ಎಲ್ಲ ಕಡೆ ಬರ್ತಾರೆ. ನಮ್ಗೆ ಐತಾರ ಮಂಗಳವಾರ ಶುಕ್ರವಾರ ಕಾಯಂ ಇರ್ತಾವ. ಚೆನ್ನಾಗಿ ನೋಡ್ಕೊಂಡ್ ಬಂದ್ರೆ ಏನೇ ಸಮಸ್ಯೆ ಏನೇನ್ ಪರಿಹಾರ ಆಗುತ್ತೆ, ಅವ್ರ ಸಮಸ್ಯೆ ಏನೇ ಇದ್ರು ಪರಿಹಾರ ಆಗುತ್ತೆ. ಪರಿಹಾರ ಆಗುತ್ತೆ ಅವ್ರ ಹತ್ರ. ಈಗ ಅವ್ರದ್ದು ದುಡ್ಡು ಕೊಟ್ಟಿರೋದಿಲ್ಲ, ಉದ್ಯೋಗ ಕಟ್ಟಾಗಿರ್ತಾವ, ಯಾರೋ ಏನೋ ಮಾಡಿಸಿರ್ತಾರ, ಮಾಟ ಮಂತ್ರ ಮಾಡಿಸಿರ್ತಾರ. ಅದನ್ನ ಕೇಳಿಸಿ ಅವ್ರಕ್ಕೆ ಸರಿಯಾಗ ಹಂಗಿತ್ತಂದ್ರೆ ಅಮ್ಮಗೆ ಬೇಡಿಕೆ ಒಂದು 5 ಅಮಾಸೆ ನಡ್ಕೋಬೇಕು. ಸರಿ.
ಅವ್ರ ಸಮಸ್ಯೆಗಳನ್ನ ಕಟ್ಟಿರ್ತಾರ. ಒಬ್ರು ಮದುವೆ ಆಗಲಿ, ನಾನು ಬೇಗ ಮದುವೆ ಹಾಕೊಲ್ದು, ನಂದು ಉದ್ಯೋಗದ ಇದು ನೌಕರಿ ಬಗ್ಗೆ ಕಟ್ತಾರ, ವ್ಯಾಪಾರದ ಬಗ್ಗೆ ಅಂಥವೆಲ್ಲ ಆಗಿದಾವ. ಅವರೆಲ್ಲ ಅಂಗಡಿಯಲ್ಲಿ ಕೊಡ್ತಾರೆ, ಕೊಡ ಅಂದ್ರೆ ಎಲ್ಲ ಸಟ್ಟ ಕೊಡ್ತಾರೆ. ನಾವು ಈಗ ನೀನು ಹರಿಕ್ ಮುಡ್ತಂದ್ರೆ ಎಲ್ಲ ಲಿಸ್ಟ ಬರೆಸಿ ಅಂತವೆ ಹುಚ್ಚಬೇಕಾರ ಬುಕ್ ಅದಾವೆಲ್ಲ. ಈಗ ಮಾಧ್ಯಮ ನಿಮ್ಗೆ ಕೇಳ್ತೀರಿ ನಿಮ್ದು ಎಲ್ಲೈತೆ ದಾಖಲೆ ಐತೆ ಅಂದ್ರೆ ಎಲ್ಲ ನಾವು ಬರೆದಿಟ್ಟಿರ್ತೇವೆ. ಅವ್ರ ಕಡೆಯಿಂದ ಬರೆಸ್ತೇವೆ. ಅವ್ರು ಬರಲಿಲ್ಲ ನಾವು ಬರ್ಕೊಂತೇವೆ ಅವ್ರ ಹೆಸರು ಹೇಳಿ, ಅವ್ರ ಫೋನ್ ನಂಬರ್ ನೀವು ಫೋನ್ ಮಾಡಿದ್ರೆ ಕೇಳ್ಬೋದು ಅವ್ರನ್ನ. ನಾವೆಲ್ಲ ದಾಖಲಾತಿ ಅದಾವೆ. ಯಾಕಂದ್ರೆ ಈಗ ನೀವು ಈಗ ಅಂದ್ರಿ ಈಗ ಕಾರಣ ಬೇಕಲ್ಲ, ಈ ಕಾರಣ ಇದ್ರೆ ನಾವು ತೋರ್ಸಕ್ಕೆ ಸಹಿ. ನಮ್ಮ ಕಾರಣ ಇದಾವಲ್ಲ, ಈಗ ನೀವು ಬಂದು ಹೇಳ್ತೀವಿ ಇಲ್ರಿ ಬೇಡ್ಕೊಂಡು ಹೋಗಿದ್ದೆ ಅಂತಂತಂದು ಆಮೇಲೆ ನಾವು ಹರಕೆ ಗಂಟೆ ಪಾಸ್ ಆಗಿಂದ ಬಂದು ಹುಚ್ಚ ಹೋಗಿಂದಾಗ ಅವ್ರ ಹೆಸರು ವಿಳಾಸ ಎಲ್ಲ ಬರ್ಕೊಂಡಿರ್ತೇವೆ, ಫೋನ್ ನಂಬರ್ ಅದ. ಮಕ್ಕಳ ಸಮಸ್ಯೆ ಆಯ್ತು, ಮದುವೆ ಸಮಸ್ಯೆ, ನೌಕರಿ, ಉದ್ಯೋಗ, ವ್ಯಾಪಾರ, ಕೋರ್ಟು, ಕಚೇರಿ ಎಲ್ಲ ಬಂತ ಪರಿಹಾರ. ಹೌದೌದು ಆಗಿದಾವು, ಭಾಳ ಮಂದಿ ಆಗಿದಾವು. ಒಬ್ರು ವಿಳಂಬ ಆಗಿಲ್ರ ಅಂತಾರೆ, ಅವ್ರು ಏನು ಲೋಕ ದೋಷಿತ್ತಂದ್ರೆ ಅಭಿಷೇಕ ಮಾಡಿಸ್ಬೇಕು. ಈಗ ಹಂಗ ಟೆಂಪ್ಳವರಿ ಬಂದಿರ್ತಾರೆ, ಹೋಗಂಬರ್ಲಿ ನಗಮ್ ಗುಡಿಗೆ ಅಂತಂದ ಹಂಗಂಬರಿರ್ತಾರೆ. ಅದಕ್ಕೆ ಇಲ್ಲಿ ವಿಧಿವಿಧಾನ ಪ್ರಕಾರ ಅಭಿಷೇಕ ಇರ್ತಾವೆ, ಮಾಡಿಸ್ಬೇಕು. ಮನಸ್ಸು ಪೂರ್ವಕವಾಗಿ ಬೇಡಿಕೆಂದು ಹರಕೆ ಗಂಟೆ ಕಟ್ಟಿ ಹೋಗ್ಬೇಕು. ಕಾಟಾಚಾರಕ್ಕೆ ಮಾಡೋ ಅಂತ ಬದುಕಲ್ಲ ಇಲ್ಲಿ. ನಮ್ದು ಇಲ್ಲ ಕುರುವತಿ ಗುರುಜಿ ನಮ್ಮ ಮನೆ ದೇವರು. ಹೌದಾ? ನಾನು ಕುರುವತಿ ಹೋಗುವ ಪ್ರತಿ ಸಲ ಇಲ್ಲಿ ಬಂದೇ ಹೋಗಿರ್ತೀನಿ. ಹೌದಾ? ಇಲ್ಲಿ ಬಂದು ಕೈ ಮುಗಿದೇ ಕುರುವತಿ ಹೋಗೋಣ. ಇಷ್ಟೆಲ್ಲ ಪವಾಡ ಭಾಳ ಐತೆ ಮುಂದೆ ನೋಡಕ್ಕೆ ಹಿಂಗಿದೆಯಲ್ಲ, ಅಷ್ಟ ಶಕ್ತಿ ಐತಿ. ಶ್ರೀ ಇವ್ರ ಲಕ್ಷ್ಮೀನಾರಾಯಣ ಗುರುಜಿ ಅಲ್ಲಿ ಬೋರ್ಡ್ ಹಾಕ್ಯಾರಲ್ಲ, ಅಲ್ಲಿ ಇಬ್ಬರಿದಾರಲ್ಲ ಗುರುಜಿ ಅವರು, ಫೋಟೋ ಇದೆಯಲ್ಲ ಮುಂದೆ. ಅವರಲ್ಲ ದಾನ ಕೊಟ್ಟರ ಅವರಲ್ಲ, ಅಂದ್ರೆ ಇದು ಭೂಮಿ ಕೊಟ್ಟರು ಬಟ್ ಗುಡಿ ಕಟ್ಟಿಸ್ತಾರ ಅವ್ರೆ. ಅವ್ರಿಗೆ ಯಾರು ದಾನ ಕೊಟ್ಟರ ನಿಮ್ಮಂತ ಭಕ್ತಾದಿಗಳು ಕೊಟ್ಟರಲ್ಲ, ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಕೊಟ್ಟಿದ್ದಾಗ ಇದು ಕೆಲಸ ಆಗಿರುತ್ತೆ. ಅವನ ಹೆಸರು ಏನೈತಿ ಹೊಡೆದವನ ಹೆಸರು ನನಗೆ ಲಕ್ಷ ಮೂಟೆ ಬಂದರು ಕಿರಣ ಏನಾಯ್ತು ನನಗೆ ಹೇಳಕ್ ಬರುತ್ತೆ. ನನಗೆ ಇಂಥ ಹೊತ್ತಿನ ಹೇಳಕ್ಕಾಗಲ್ಲ. ಮೂಟೆ ಬಂದರು ಡ್ರೈವರ್. ಸತ್ಯ ಭಾಳ ಐತಿ, ನಡೆದವ್ರಿಗೆಲ್ಲ ಐತಿ. ಇವ ಶ್ರೀ ಲಕ್ಷ್ಮೀನಾರಾಯಣ ಗುರುಜಿ ಹಿಂಗೆ ಹೋಗಬೇಕಾರೆ ಮಗನಂತೆ ಕರೆದೈತದ ದೇವ್ರ. ಅವ್ರು ಅಲ್ಲಿ ನಿಂತ್ಕೊಂಡಾರ, ಅವ್ರ ಮುಂದೆ ಹಾವು ಐತಿ, ಇಲ್ಲಿ ಕರ್ಕೊಂಬಂದು ಭೇಟಿ ಮಾಡಿಸೈತಿ. ನನಗೆ ಕಾಟ ಸುಬ್ರಹ್ಮಣ್ಯ ಯಾವ ದೇವ್ರಿಗೋದು ಯಾವ ದೇವ್ರಿಗೆ ಕಂಡಿಲ್ಲ, ಯಾವ ಹಾವುನು ಕಂಡಿಲ್ಲ ಇಲ್ಲಿವರೆಗೆ. ಅವ್ರು ಇಲ್ಲಿ ಬರ್ತವಂಪ ಹಾವು ಕಾಣ್ತಾವ. ಮನೆ ಬಂದದ್ರಿ ಇಲ್ಲಿ, ಅಲ್ಲಿ ಬೋರ್ಡ್ ಹಾಕಿ ಒಳಗೆ ಅವ್ರದ. ಈಗ ಏನಾದ್ರು ಸತ್ಯ ಐತೆ ಅಂತ ಎಲ್ಲರಿಗೂ ಗೊತ್ತಾಗೈತೆ ಅವ್ರಿಗೆ. ಇಲ್ಲಿ ಏನು ಪವಾಡ ಐತೆ ಅಂದ್ರೆ ಎಲ್ಲ ಮಹಿಮ್ಯಾಗ ಗೊತ್ತಾಗೈತೆ ಅವ್ರಿಗೆ. ಅಷ್ಟು ಶಕ್ತಿವಂತರ ಅದಾರ ಅವರು. ಹೌದು, ಅಭಿಷೇಕ ಅದಾವ 4ನೇ ತಾರೀಕು 9ನೇ ತಿಂಗಳದಾಗ 7ನೇ ತಾರೀಕಿಗೆ ಚಿರಾಭಿಷೇಕ ಅಂತಂದು ಮತ್ತು ಮುಂಜಾನೆಯಿಂದ ಹಾಲು ಹಾಕೋದ್ರಿ ದೇವತೆಗೆ ಎಲ್ಲ ಸೆಟ್ಟಿಂಗ್ ಮಾಡಿರ್ತೇವೆ. ನೆತ್ತಿ ಮ್ಯಾಗ ಹಾಲು ಬೀಳ್ಬೇಕು, ಅಲ್ಲಿ ಬಂದು ಹಾಕ್ಬೇಕು, ಸೀದಾ ಬಂದು ಹಾಕಿ ನೆತ್ತಿ ಮ್ಯಾಗ ಬರ್ತೈತೆ. ಚರ್ಮ ರೋಗ, ಕಣ್ಣು ದೃಷ್ಟಿ ಎಲ್ಲ ಪರಿಹಾರ. ಈ ಕಣ್ಣು ಸ್ವಲ್ಪ ಮಬ್ಬಾಕವು ಎಲ್ಲಪ್ಪ ಆಗಿದಾವ. ಅವರು ಬರೆದು ಹೋಗ್ಯಾರ, ಹೇಳಿದಾರ. ಹೌದಾ, ನಮಗೆಲ್ಲ ಒಳ್ಳೇದಾಗೈತೆ ಅಂತಂದು. ಅದು ದುಂಡಿ, ಅದು ನಮ್ಮ ಸಂಕಲ್ಪ. ಅದ ಗೊತ್ತಾಗತ್ತೆ, ಅದು ರಾತ್ರಿ ಅದು ಹೌದು ಅಕ್ಕೈತೆ ಅಂದ್ರೆ ಹೇಳ ಅನ್ಬೇಕು, ಇಲ್ಲ ಅಂತಂದ್ರೆ ತುಂಬ್ಕೆ ಕೂತ ಅನ್ಬೇಕು. ಹಾಗಾದ್ರೆ ಸುಮ್ ಕೂತೈತೆ ಆಗ್ತೈತೆ. ಹಿಂಗೆ ನಾವು ಬೇಡ್ಕೊಂಡಂಗೆ ಐತೆ. ಅದು ಇಷ್ಟೆಲ್ಲ ಪೌಡ್ ಐತೆ ನಾಗದೇವತೆ. ಅದು ಅಷ್ಟಿಷ್ಟ ಪೌಡಲ್ಲ. ಈಗ ತಪಸ್ಸುಗಳು ಏನು ಬರ್ತಾರಲ್ಲ, ಅವರು ಭಾರಿ ಹೇಳ್ತಾರೆ ಇಲ್ಲಿ ಬಂದು ಮಹಾಶಕ್ತಿ ಐತಿ ಇಲ್ಲಿ ಅಂತಂದು. ದೇವಿದ ಅನುಗ್ರಹ ಭಾಳ ಐತಿ. ಅದು ನಿಮಗೆ ಗೊತ್ತಾಗೋದಲ್ಲ, ಯಾರಿಗೆ ಕಂಡ್ರೆ ಗೊತ್ತಾಗೋದಲ್ಲ. ಐತಿ ಮತ್ತೆ ಶಕ್ತಿ ಇರೋಕೆ ನೋಡಿ. ಈಗ ಎಲ್ಲರ ಅದು ಯಾಕೆ ಹೆಂಗೆ ಕಟ್ಟಿಸ್ಕೊಂಡ್ರೆ ಆಕೆ ಗೊತ್ತದ ಹೆಂಗೆ ಕಟ್ಟಿಸ್ಕೊಂಡ್. ಅದು ಹೊರಗೆ ಎಲ್ಲಿ 10 ಪೈಸೆ ಕೇಳಿಲ್ಲ ಇವರು. ಏನೋ ಇಲ್ಲೇ ಬಂದ ಭಕ್ತಾರ್ಥಿಗಳನ್ನ ಕೇಳ್ಯಾರ. ಇಲ್ಲೇ 3 ಹೊನ್ನತಿ ಒಂದಿಟ್ಟು ಸೇವೆ ಮಾಡ್ಯಾರ ರಣೆ ಮುಂದರ. ಅವರು ಇವರು ಭಕ್ತಾದಿಗಳು ಕೊಟ್ಟಿಂದ ಮುಂದೆ ನಡೆದೈತಿ. ಎಲ್ಲ ಭಕ್ತಾದಿಗಳಿಂದ ಮೇಲೆ ನಡೆದಿರೋದೆಲ್ಲ. ಭಕ್ತಾದಿದಿಂದನೇ ಎಲ್ಲ ಇಷ್ಟೆಲ್ಲ ಇಂಪ್ರೂವ್ ಆಗಿರೋದು.
ಈ ಗ್ರಾಂಟ್ ಯಾವಲ್ಲ ಇಲ್ಲಿ ಗೌರ್ಮೆಂಟ್ ಗ್ರಾಂಟ್ ಅನ್ನೋದು ಯಾವ ಸುದ್ದಿನೂ ಇಲ್ಲ ಇಲ್ಲಿ ಕುಡಿ. ಹೌದು ಭಕ್ತರು ಕುಟಿಂದಾಗ ಆಗಿರೋದೆಲ್ಲ ಇಲ್ಲಿ. ನಾವು ಹೊಸಬ್ರಿ ಬಂದು 4ನೇ ತಾರೀಕಿಗೆ ಹೆಸರು ಬರ್ಸ್ಕೊಂಡು 3ನೇ ತಾರೀಕಿಗೆ ಬಂದು ಬುಕ್ಕರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಈಗ ಇದು ಪೂಜೆ ಐತೆ ಆಗಸ್ಟ್ 4ನೇ ತಾರೀಕಿಗೆ ಅಂದ್ರೆ ಕುಟುಂಬದಂತ ಒಂದೊಂದು ಕುಟುಂಬ ಮಾಡ್ತಾರೆ ಅಂದ್ರೆ ಈಗ ನೆಕ್ಸ್ಟ್ ಅದನ್ನ ಪೂಜೆ ದಿನ ಮಾಡ್ತಾರೆ. ಹೌದೌದು 3ನೇ ತಾರೀಕಿಗೆ ಬಂದು ಹೋಗ್ಬೇಕಂತ ಇಷ್ಟೆಲ್ಲ ಸತ್ಯ ಐತಿ ಇಲ್ಲಿ. ಅದೇ ನಿಮ್ಮಿಂದ ಗೊತ್ತಾಯ್ತಿರಿ ಜನರಿಗೆ. ಎಷ್ಟೋ ಮಂದಿ ನೌಕರಿ ಬೆಳಿಕೊಂಡು ಹೋದ್ರು ಅವ್ರ ಹೇಳಿದಾಗ ಹೆಸರು ಬರ್ಸಿಂದ ನಮ್ಗೆ ಹಿಂಗೆ ಬೆಳಿಕೊಂಡು ಆಗಿದೆ ಅಂತಂದು ಮಕ್ಕಳ ಸಂತಾನ ಅವರು ಎಲ್ಲ ದೇವ್ರ ತಿರುಗಿ ಬಂದು ಲಾಸ್ಟ್ ಇಲ್ಲಿ ಫೈನಲ್ ಬಂದಿಂದ ಆಗಿದ್ದಾವೆ. ಯಾಕಂದ್ರೆ ಅವ್ರು ಹೇಳಿದಾಗ ಗೊತ್ತಾ ನಮಗೆ ಗೊತ್ತಾಗೋದಲ್ಲ ಅದು. ಈಗ ನೀನು ಎಲ್ಲ ಲೆಟರ್ ಬಂದಿದೆ ಹೇಳಿದ್ರಿ ನಮ್ಮ ಊರಿಗಿರೋ ಸುಮ್ಮನೆ ಇದನ್ನೆಲ್ಲ ಮಾಡ್ತಾರ ಅಭಿಷೇಕ ಅಲ್ಲಿ ಮಠ ಹೋಗ್ಬಿಡಪ್ಪ ಇಲ್ಲೇ ಹೋಗು ಅವ್ರು ಹೇಳಿದ ಗೊತ್ತಾರೆ ನಮಗೆ ಅಲ್ಲಿಗಿಂತ ಇಲ್ಲಿ ಹೋಗು. ಈಗ ಒಬ್ಬ ಹರಿಯಾಣದ ಬಂದದ ಮೊನ್ನೆ ಮದುವೆ ಫಿಕ್ಸ್ ಆಗೋದು ಮುರುಗಡೆ ಆಗೋದವ ಹಿಂಗೆ ತಲೆ ಕಟ್ಟು ಹೋಗುತ್ತೆ. ಯಾರ ಹೇಳಿದಾಗ ಇಲ್ಲಿ ಬಂದು ಹೋಗಿಂದಾಗ ಮರ್ದಿವ್ಸ ಫಿಕ್ಸ್ ಆಗಿ ಒಂದು ತಿಂಗಳ ಮದುವೆ ಆಗಿಬಿಟ್ಟು ಮತ್ತೆ ಬಂದು ದಮ ಇಲ್ಲಿ ಎಷ್ಟು ಜರ ನನಗೆ ಸಾಕಾಗಿ ಹೋಯ್ತಿ ಬರೀ ಮುರುಗಡೆ ಆಗ್ಯಾವ ಅಂತಂದು ಹರಿಯಾಣದವ ಇಲ್ಲಿ ಪರಿಹಾರ ಆಗ್ತಾವ ಆಗಿದಾವ. ನಾವು ಬುಕ್ಕನ್ನ ತೋರಿಸ್ತೇವೆ. ಈಗ ಭಕ್ತರು ನಿಮ್ ಬುಕ್ಕ ಕೊಟ್ರೆ ನೀವು ಫೋನ್ ಮಾಡಿದ್ರೆ ನಿಮಗೆ ಗ್ಯಾರಂಟಿ ಅದ. ಅವತ್ತ ಕಟ್ಟದ ನೀ ಬಗನ ಬರ್ಲಿಲ್ಲಪ್ಪ ಏನ ಮನೆಗ ಇದು ಆತ ಮ್ಯಾಸ ಆತ ಯಾಕೆ ಸುಮ್ಮನೆ ರಗಳಿ ಮಾಡ್ಬೇಕು. ಅವತ್ತು ಹಂಗ ಮಾಡಿಸ್ತಾರ ಅವತ್ತು ಬರ್ಸಿ ಹೋಗ್ಬಿಟ್ರೆ ಮುಗಿದು ಹೋತ ದುಡ್ಡು ಕಟ್ಟಿ ಅವತ್ತು ಗಡಿಸಿ ಒಂಥರ ಸೆಳೆತ ಇದ್ದಂಗೆ ಇರ್ತದೆ. ಕರ್ಕೊಂಡ್ ಬಂದ್ಬಿಡುತ್ತೆ ಸೆಳೆತ ಇದ್ದಂಗೆ ಇರ್ತಂದ್ರೆ ನೋಡ್ರಿ ಅದರ ಒಂದು 15-20 ದಿವಸ ಆಯ್ತು ನಮ್ಮ ಮನೆ ನಾವ ಬಂತೀರಿ ಅದು ಯಾವಾಗ ಬಂದದ್ದಲ್ಲ ಕಂಡೋಲ್ ನಮ್ಗೆ ಬಂದಂಗ್ರಿ ಒಳಗೆ ಅದು ನಿಮ್ಮ ಹತ್ರ ಬಂದು ಏನ ಮಾಡಿ ಚಂದ್ರಿ ಅದು ಅಲ್ಲಿ ಹೊಡ್ಯಾಕ ಹೋದ್ರೆ ಹೊಟ್ಟು ಬಿದ್ದಾರ ಪಾಪ ಹೊಡಿ ಮಾಡ್ಕೊಂಡು ಹಿಡ್ಕೊಂಬ ಹಿಡಿಲಿಲ್ಲ ನಾವು ಹೊಡೆಯಾರ ಅವರು ನಾನು ಪೇಟೆನ ಪಾಪ ಅಲ್ಲಿ ಏನು ಅರ್ಥ ಬದಲಾಗುತ್ತೆ ರಾಕ್ ತಂದು ಹೊಡೆದ್ಬಿಟ್ರೆ ಅವನು ಟಚ್ ಮಾಡಿಬಿಡ್ತ ಒಳಗೆ ಮನೆ ಒಳಗೆ ಅಂದ್ರೆ ಸ್ವಲ್ಪ ಹೊಟ್ಟು ಬಿದ್ದೈತಿ. ಮತ್ತು ಅವು ಟಚ್ ಮಾಡಿದ್ರೆ ಕೊಡಲ್ಲ ಹಿಂಗಾಗಿ ಬಂದಿಲ್ಲ. ಈಗ ನಾವು ಹಾವು ಹೊಡೆದ ಚಕ್ಕ ತಪ್ಪಿಸ್ಕೊಂಡು ಹೋದ ಚಕ್ಕ ಏನು ಮಾಡಿ ಹಿಡಿಸಿ ಅಡುಗೆ ಬಿಟ್ಟು ಹೊಡ್ಯಾಕ ಹೋಗ್ಬಾರ್ದು ಬಿಡಕ್ ಬರಲ್ಲ ಹೊಡ್ಯಾಕ್ ಹೋಗ್ಬಾರ್ದು ಮನೆ ಒಳಗೆ ಬಂದ್ಬಿಡತ್ತದು. ಈಗ ಮನೆ ಒಳಗೆ ಬಂದದ್ದು ಏನು ಮಾಡಕ್ಕಂದ್ರೆ ಲೋಬಾನ್ ಅದನ್ನು ಹಾಕಿ ಏನಾರ ಮಾಡಿ ಹೊರಗೆ ವ್ಯವಸ್ಥೆ ಅದು ಚಲೋಕ್ಕೂ ಬರ್ತೈತೆ ಇಲ್ಲ ಅಂತಲ್ಲ ಅಕಸ್ಮಾತ್ ಬಂದಿರ್ತೈತೆ ಹೌದಾ. ಬಂದಿಂದಾಗ ಏನಾಗ್ತ ಒಳಗೆ ಬಂದೈತೆ ಅಂತ ಹೇಳ್ಕ ಯಾರು ಕರ್ಕೊಂಬಂದು ಅದೇನ ಮಾಡಿ ಹೊರಗೆ ಓಡಿಸ್ಬೇಕು. ಭಾಳ ಪ್ರಯತ್ನ ಮಾಡಿದೀವಿ ಅದು ನಮ್ಮ ಮನೆನ ಸ್ವಲ್ಪ ಚಂದ ಐತ್ರಿ ಇಡೀ ಕಾಟಕ್ಕೆ ಅದು ಮಾಡಿದ್ರೆ ಹೋಗ್ಬೇಕು ಹಿಡಿಸ್ಬೇಕು ಹೊಡಿಬಾರ್ದು. ಯಾಕಂದ್ರೆ ಈಗ ನೀವು ಹೊಡೆದ ಜನದಿಲ್ಲ ಅವ್ರು ನೋಡಕತ್ತೀರ ಅಷ್ಟು 4 ದಿವಸ ಅವ್ರು ಯಾಕಂದ್ರೆ ನಾನು ಬಿಡಿಸಿರ್ಲಿಲ್ಲ ಎಲ್ಲರೂ ನೋಡ್ದೈತೆ ಅದ ಹೌದೌದು ದೋಷ ಪರಿಹಾರನ ಅವ್ರಿಗೆ ಈಗ ನೀನು ಅಲ್ಲಿ ಹೊಡಕತ್ತಿ ಅಂತ ತಿಳ್ಕ ನಾನು ನೋಡಿದ್ರೆ ನನಗೆ ಬರ್ತದೆ ದೋಷ ಬಿಡಿಸ್ಲಿಲ್ಲ ಅಂತ ಅದು ಅಷ್ಟು ಅವಶ್ಯ ಇರ್ತೈತೆ ಅದು ನಾಗದೇವತೆ ಅದೇ ಕಡಿಬೇಕಂತ ಬಂದಿರೋದಲ್ಲ ಅದ ನಮಗೆ ಭಯ ಅದ ಕಡಿಯುತ್ತೆ ಅಂತ ಅದು ಮಾಡಿ ಡೇಂಜರ್ ಅದು ನಾಗರಾಮಂತಿ ಅದು ಒಂದು ಮಿನ್ನಾಗ್ರ ಹಾವು ಭಾಳ ಸ್ಟ್ರಾಂಗ್ ಹಾವು ಅದು ಅದು ಮಿನ್ನಾಗ್ರ ಬಿಟ್ಟಿರ್ತೈತೆ ಅದು ಯಾವ ನಮ್ಗೆ ಹೋಗಿ ಸ್ಪೀಡ್ ಹೋಗ್ತೈತಿ ಸ್ಪೀಡ್ ಭಾರಿ ಸ್ಪೀಡ್ ಅದು ಇಷ್ಟ ವಿತ್ ಇಷ್ಟ ಪೌಡ್ರ್ ಅದಕ್ಕೆ ಪೌಡ್ರ್ ನಮ್ಮ ಟೊಮೆಟೊ ಅವ್ರು ಮತ್ತೆ ಬೇರೆ ಹಾಕ್ತಾರೆ. ಬರ್ತೇನೆ ರೀ ಈಗ ಇನ್ನೊಂದ್ಸಲ ಬಂದಾಗ ಅವಾಗ ಇನ್ನೊಂದು ಮಾಡ್ಕೊಂಡು ಪೂರ್ತಿ ಹಾಕಿರ್ತೀನಿ ರೀ. ಭಾಳ ಮಂದಿ ನಡ್ಕೊಂಡೈತಿ ಏನಾದರೂ ಆಗುತ್ತೆ ಆಗಿದಾವ ಯಾಕಂದ್ರೆ ಬಾಯಲ್ಲೇ ನಾವು ಕೇಳ್ತೇವೆ ಆಗಿಂದಾಗ ಇಲ್ಲಿ ಹರಕೆ ಗಂಟೆ ಉಳಿಸ್ತಾರಲ್ಲ ಹೆಸರನ್ನೆಲ್ಲ ಬರ್ಕೊಂಡಿರ್ತದೆ ದಾಖಲೆ ಆಯ್ತು ನೋಡ್ಬೋದು ನೀವು ತರ್ಲ್ಯಾ ನೋಡ್ತೀರಾ ಅದಾವೆಲ್ಲ ಅದಾವ ನಮ್ಮ ಮತ್ತೆ ಯಾವ ತಗೊಳ್ಳೋಣಾಗಲ್ಲ ಯಾರು